17ನೇ ಬಜೆಟ್ ಅನ್ನ ಮಂಡಿಸಕ್ಕೆ ಹೊರಟಿರುವಂತ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರೈತ ಸಂಘಟನೆಗಳ ಎಲ್ಲ ಮುಖಂಡಗಳ ಜೊತೆಗೆ ಪೂರ್ವಭಾವಿ ಸಭೆ ಕರೆದಿದ್ರು. ಹಾಗಾಗಿ ಎಲ್ಲ ರೈತ ಮುಖಂಡಗಳು ಅನೇಕ ಸಲಹೆಗಳನ್ನು ಇವತ್ತು ಕೊಟ್ಟಿದ್ದೀವಿ. ಮೊಟ್ಟ ಮೊದಲನೇದಾಗಿ ಏನು ರೈತ ವಿರೋಧಿ ಕಾನೂನುಗಳಿದ್ದಾವೆ, ಅದರಲ್ಲೂ ಭೂ ಸುಧಾರಣೆ ಕಾಯ್ದೆಗೆ ತಂದಿರುವಂಥ ತಿದ್ದುಪಡಿನ ಕೈ ಬಿಡಬೇಕು ಅನ್ನುವಂಥದ್ದು. ಜೊತೆಗೆ ಇಂಡೋ US ಅಮೆರಿಕ ಜೊತೆಗೆ ಏನು ಒಪ್ಪಂದ ಆಗ್ತಾ ಇದೆ, ಒಪ್ಪಂದದ ಮೂಲಕ ಭಾರತದೊಳಗೆ ಅಮೆರಿಕಾದಲ್ಲಿ ಬೆಳೆದಿರುವಂಥ ಕುಲಾಂತರಿ ಜೋಳ, ಸೋಯಾಬೀನು ಇವೆಲ್ಲವೂ ಕೂಡ ಹಿಂಭಾಗಲಿಂದ ಬರುವಂಥ ತಯಾರಿ ಕೇಂದ್ರ ಸರ್ಕಾರ ನಡೆಸಿದೆ. ಅದಕ್ಕೆ ರಾಜ್ಯ ಸರ್ಕಾರ ತನ್ನ ರಾಜ್ಯದ ರೈತರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಮೆಕ್ಕೆಜೋಳವನ್ನ ಬೆಳೆಸೋದನ್ನು ಬಿಟ್ಟು ಮೆಕ್ಕೆಜೋಳದಲ್ಲಿ ಒಣಭೂಮಿಯಲ್ಲಿ ಬೇಸಾಯ ಮಾಡ್ತಿರುವಂಥ ರೈತರಿಗೆ ಸಿರಿಧಾನ್ಯಗಳು, ರಾಗಿ, ಬಿಳಿ ಜೋಳ, ತೊಗರಿ ಕಾಳುಗಳು, ಎಣ್ಣೆ ಕಾಳುಗಳನ್ನು ಬೆಳೆಸಿ ಅದನ್ನ ಅನ್ನಭಾಗ್ಯ ಮತ್ತು ಏನು ಶಾಲೆಗಳ ಮಧ್ಯಾಹ್ನದ ಊಟಕ್ಕೆ ಪೌಷ್ಟಿಕವಾದಂಥ ಆಹಾರಕ್ಕೆ ಅದನ್ನು ಬಳಸಬೇಕು ಅನ್ನುವಂಥದ್ದು ಮತ್ತೊಂದು ಸಲಹೆ ಆಗಿತ್ತು. ಇನ್ನೊಂದು ಆವರ್ತ ನಿಧಿ, ಯಾಕೆಂದರೆ ಪ್ರತಿ ವರ್ಷ ಏನೇ ಬೆಳೆ ಬೆಳೆದ್ರೂ ಬೆಲೆ ಕುಸಿದಾಗ ರಾಜ್ಯ ಸರ್ಕಾರ ಹತ್ರ ಹಣ ಇರೋದಿಲ್ಲ, ಕೇಂದ್ರ ಸರ್ಕಾರದ ಕಡೆ ಕೈ ತೋರಿಸ್ತಾರೆ. ಹಾಗಾಗಿ ಕನಿಷ್ಠ 10,000 ಕೋಟಿ ರೂಪಾಯಿನ ಆವರ್ತ ನಿಧಿಯನ್ನ ಈ ಬಜೆಟಲ್ಲಿ ಮೀಸಲಿಡಬೇಕು ಅನ್ನುವಂಥದ್ದು ಮತ್ತೊಂದು ಬಹಳ ಮುಖ್ಯವಾದಂಥ ಒತ್ತಾಯ ಆಗಿತ್ತು. ಜೊತೆಗೆ ಕಾಡಿನಂಚಿನ ಗ್ರಾಮಗಳಲ್ಲಿ ಕಾಡು ಹೆಚ್ಚು ಇರುವಂಥ ಜಿಲ್ಲೆಗಳು ಚಾಮರಾಜನಗರ, ಮೈಸೂರು, ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಎಲ್ಲ ಜಿಲ್ಲೆಗಳಲ್ಲಿ ಏನು ವನ್ಯಜೀವಿ ಮಾನವ ಸಂಘರ್ಷ ನಡೀತಿದೆ ಅದನ್ನ ನಾವು ತಡಿಬೇಕು ಅನ್ನೋದಾದರೆ ಸಫಾರಿಗಳನ್ನು ನಿಲ್ಲಿಸಬೇಕು. ಜೊತೆಗೆ ಪ್ರವಾಸೋದ್ಯಮ, ಕೃಷಿ ಪ್ರವಾಸೋದ್ಯಮಕ್ಕೆ ಹೆಚ್ಚು ಕಾಡಿನಂಚಿನ ಗ್ರಾಮಗಳಲ್ಲಿ ಒತ್ತು ಕೊಡಬೇಕು. ಆ ಮೂಲಕ ಯುವ ಜನರಿಗೆ, ರೈತರ ಮಕ್ಕಳಿಗೆ ಉದ್ಯೋಗಾವಕಾಶಗಳನ್ನು ಅಲ್ಲಿ ಸೃಷ್ಟಿ ಮಾಡಬೇಕು ಅನ್ನುವಂಥ ಈ ಥರದ ಎಲ್ಲ ಸಮಗ್ರವಾದಂಥ ಒತ್ತಾಯಗಳನ್ನು ಇವತ್ತು ರೈತ ಮುಖಂಡರುಗಳು ಮಾಡಿಸಿದ್ದಾರೆ. ಏನು 17ನೇ ಬಜೆಟ್ ಮಂಡಿಸಿ ಸಿದ್ದರಾಮಯ್ಯನವರು ಒಂದು ಮಹತ್ವಾಕಾಂಕ್ಷಿ ಬಜೆಟ್ಗಳನ್ನ 17ನೇ ತಾರೀಕು ಒಂದು ಒಳ್ಳೆ ಆಯವ್ಯಯ 17ನೇ ಆಯವ್ಯಯನ ಮಂಡಿಸಿ ಒಂದು ಇಡೀ ದೇಶದಲ್ಲೇ ಅಷ್ಟು 17 ಸಾರಿ ಮಾಡಿದ ಮುಖ್ಯಮಂತ್ರಿ ಹೆಗ್ಗಳಿಕೆ ಸಿದ್ದರಾಮಯ್ಯನಿಗೆ ಬರ್ತದೆ. ಹಾಗಾಗಿ ಅದೇ ರೀತಿ ಈ ಒಂದು ಬಜೆಟು ಇಡೀ ಭಾರತದಲ್ಲಿ ರೈತ ಬಜೆಟ್ ಆಗಬೇಕು, ರೈತರಿಗೆ ಒಂದು ಒಳ್ಳೆ ಬಜೆಟ್ ಆಗಬೇಕು ಅಂತ ನಾವು ಹೇಳಿದ್ವಿ. ಜೊತೆಗೆ ಇವೆಲ್ಲ ರೈತರ ಆತ್ಮಹತ್ಯೆಗಳು, ನೀರು, ರಸ್ತೆ, ಗೊಬ್ಬರ, ಔಷಧಿಗಳೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡೋ ಬದಲು ನೀವು ನೈಸರ್ಗಿಕ ಕೃಷಿಗೆ ಪ್ರಾಮುಖ್ಯತೆ ಕೊಡಿ. ಏನೀಗ ಕೇಂದ್ರ ಸರ್ಕಾರ BRCಗಳಿಗೆ 1 ಲಕ್ಷ ಕೊಡ್ತಾ ಇದೆ, ಕನಿಷ್ಠ 10 ಲಕ್ಷ ಕೊಟ್ಟು ನೈಸರ್ಗಿಕ ಕೃಷಿಗೆ ನಾವು 1 ಎಕರೆನಾದ್ರೂ ನಾವು ಒಳಪಡಿಸ್ತಾರೆ ರೈತರು. ಅದಕ್ಕೆ ನೀವು ಉತ್ತೇಜನ ಕೊಟ್ಟರೆ ಏನು ಸಾವಯವ ಇಂಗಾಲ, ನಮ್ಮ ಭೂಮಿಯ ಸಾವಯವ ಇಂಗಾಲ 0.1 0.2 ಇದೆ. ನಾವು ಭೂಮಿನೇ ಸರಿಪಡದೆ ಹೋದ್ರೆ ನಮ್ಮ ಆತ್ಮಹತ್ಯೆಗಳು ಜಾಸ್ತಿ ಆಗ್ತವೆ. ಹಾಗಾಗಿ ಅದಕ್ಕೆ ಒತ್ತು ಕೊಟ್ಟು ಅದರ ಮೂಲ ಕೇಂದ್ರವಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಏನು ಒಂದು ಅಮೃತ್ ಭೂಮಿನ ಮಾಡಿದ್ದಾರೆ, ಆ ಅಮೃತ್ ಭೂಮಿನ ಕೇಂದ್ರವಾಗಿ ಇಟ್ಕೊಂಡು ಅಲ್ಲಿ ನಾಟಿ ಬೀಜದಿಂದ ಶುರುವಾಗಬೇಕು. ಆ ಒಂದು ಅಮೃತ ಭೂಮಿಗೆ ನೀವು ಒಂದು ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಕೇಂದ್ರವನ್ನಾಗಿ ಮಾಡಿ. ಹಾಗಾಗಿ ಅದು ಮಾಡಿದಾಗ ನೀವು ಇವೆಲ್ಲದಕ್ಕೂ ನಿಮ್ಮನ್ನ ನೀರು ಕೇಳಲ್ಲ, ಕರೆಂಟ್ ಕೇಳಲ್ಲ, ಗೊಬ್ಬರ ಕೇಳಲ್ಲ, ಬೆಲೆ ಕೇಳಲ್ಲ. ಇನ್ನು 10 ವರ್ಷದಲ್ಲಿ ನಾವು ಇವೆಲ್ಲ ಮೂವ್ಮೆಂಟ್ಗೆ ಹೋಗ್ಬೇಕಾರೆ ನೀವು ನೈಸರ್ಗಿಕ ಕೃಷಿ ಕೇಂದ್ರಕ್ಕೆ ಹೆಚ್ಚು ಒತ್ತು ಕೊಟ್ಟರೆ ಇವೆಲ್ಲ ಪ್ರಾಬ್ಲಮ್ಗಳಿಗೆ ಸಾಲ್ವ್ ಆಗ್ತದೆ. ಜೊತೆಗೆ ಏನು ನಾವು ಕುಡಿಯೋ ನೀರು ಕೇಳ್ತಾ ಇದ್ದೀವಿ, ನಮಗೆ ಕಾವೇರಿ ಕೊಳ್ಳದಿಂದ ಕೊಟ್ಟರೆ ನೀರು 287.75 TMC ನೀರು, ನಾವು ಖರ್ಚು ಮಾಡ್ತಾ ಇರೋದು 255 TMC, ಇನ್ನೂ 30 TMC ನೀರು ಉಳ್ಕೊತಾ ಇದೆ. ನುಗು ಡ್ಯಾಮ್ನ ಒಂದು ಸ್ವಲ್ಪ ಜಾಸ್ತಿ ಮಾಡಿದಾಗ ನಮಗೆ ಕೊಟ್ಟಿರೋ ನೀರನ್ನ ನಾವು 30 TMC ನೀರನ್ನ ಒಂದು 50,000 ಎಕರೆ ಚಾಮರಾಜನಗರ ಭಾಗ ಕೊಡಬೇಕು. ಹಾಗಾಗಿ ಆ ನೀರನ್ನ ಉಳಿಸ್ಕೊಳ್ಳಿ ತಾವು ಯೋಚನೆ ಮಾಡಿದ್ರೆ ಒಂದಷ್ಟು ರೈತರ ಒಂದಷ್ಟು ಆಗುತ್ತೆ. ಜೊತೆಗೆ ನೀವು ರೈತ ಕುಟುಂಬದಿಂದ ಬಂದಿರೋರು, ರೈತರ ಕಷ್ಟಗಳು ನಿಮಗೆ ಗೊತ್ತಾಗಿ ಸಾಮಾಜಿಕ ಚಳುವಳಿಗಳಲ್ಲಿ ಭಾಗವಹಿಸಿದವರು. ಹಾಗಾಗಿ ಒಂದು ಐತಿಹಾಸಿಕ, ನೀವೇಗ 17 ಬಜೆಟ್ನ ಐತಿಹಾಸಿಕವಾಗಿ ಮಂಡಿಸಿದರಿ, ಅದೇ ಥರ ಈ ಒಂದು 17ನೇ ಬಜೆಟ್ ರೈತರ ಬಜೆಟ್ ಆಗಬೇಕು, ರೈತರ ಅನುಕೂಲ ತಕ್ಕ ಬಜೆಟ್ ಆಗಬೇಕು ಅಂತ ಹೇಳಿದೀವಿ. ಎಲ್ಲರೂ ಮುಖಂಡರುಗಳು ಎಲ್ಲರೂ ಚರ್ಚೆ ಮಾಡಿದ್ದಾರೆ. ಜೊತೆಗೆ ನೈಸರ್ಗಿಕ ಕೃಷಿ ಜೊತೆಗೆ ನೇರ ಮಾರಾಟ, ಮೌಲ್ಯವರ್ಧನೆಗೆ ನೀವು ಒಂದಷ್ಟು ಅವಕಾಶಗಳನ್ನ ಕೊಟ್ಟರೆ, ನೇರ ಮಾರುಕಟ್ಟೆಗೆ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಕೊಟ್ಟರೆ, ಮಾರುಕಟ್ಟೆಗೆ ಮೌಲ್ಯವರ್ಧನೆಗೆ ಕೊಟ್ಟರೆ, ಮತ್ತೆ ಮಹಿಳೆಯರಿಗೆ ನೀವು ಏನು 2,000 ರೂಪಾಯಿ ಕೊಡ್ತಾ ಇದ್ರಿ, 2,000 ರೂಪಾಯಿ ಕೊಡಬೇಡಿ ಅಂತ. ಅದರ ಜೊತೆಗೆ ನೀವು ಏನು ಒಂದು ಮಹಿಳೆಗೆ ತಿಂಗಳಿಗೆ 24,000 ರೂಪಾಯಿ ಇರುತ್ತೆ, 10 ಜನ ಸೇರಿದ್ರೆ 2.5 ಲಕ್ಷ. ಅಲ್ಲಿ ಒಂದು ವ್ಯಾಲ್ಯೂ ಆಡೆಡ್ಗಳು ನೀವು
ಕೇಂದ್ರಗಳನ್ನ ಮಾಡಿ ಅವರಿಗೆ ಒಂದಷ್ಟು ಸಣ್ಣ ಪುಟ್ಟ ಮಿಷಿನ್ಗಳು ಕೊಟ್ಟು ಅಲ್ಲಿಂದ ಉತ್ಪನ್ನವಾದ ಮೌಲ್ಯವರ್ಧನ ಉತ್ಪನ್ನಗಳನ್ನ ತಾವು ಮಾರ್ಕೆಟ್ ಮಾಡಿದ್ರೆ ಅವ್ರಿಗೆ 2,000ಗಿಂತ ಜಾಸ್ತಿ ಸಿಗುತ್ತೆ, ಅವರು ಲಾಭನ ಕಂಡುಕೊಡ್ಬೋದು. ಇವೆಲ್ಲ ನಾವು ಚರ್ಚೆ ಮಾಡಿದೀವಿ. ಒಂದು ನಮಗೆ ಮಾಡ್ತಾರೆ ಅಂತ ಒಂದು ಭರವಸೆ ಇದೆ, ಮಾಡ್ತಾರೆ ಈ ಬಜೆಟ್. ಯಾಕಂದ್ರೆ ಅವರು 17ನೇ ಬಜೆಟ್ ಮಾಡ್ತಾರೆ, ಒಳ್ಳೆ ಐತಿಹಾಸಿಕ ಬಜೆಟ್ ಮಾಡ್ತಾರೆ. ಮಾಡದೆ ಹೋದ್ರೆ ನಾವು ಸಿದ್ದರಾಮಯ್ಯನೂ ಬಿಡಲ್ಲ, ಆ ಕಡೆ ಮೋದಿನೂ ಬಿಡಲ್ಲ. ಇಬ್ಬರಿಗೂ ನಾವು ಯಾವಾಗಲೂ ನಾವು ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತೀವಿ. ಹೋರಾಟಗಳು ಮುಂದುವರಿತವೆ.